ಸಮುದಾಯ ಟಿವಿಯ ಎಕ್ಸ್ಕ್ಲೂಸಿವ್ ಚಾಮರಾಜಪೇಟೆಯ ಜನಮೆಚ್ಚಿದ ಜನನಾಯಕ ಶ್ರೀ ಗೋವಿಂದರಾಜು ಸಿ ಕಾಂಗ್ರೆಸ್ಗೆ ಸೇರ್ಪಡೆ. ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಈ ಸಂಚಲನ ನಡೆಯ ವಿಶೇಷ ಸುದ್ದಿ ಎಕ್ಸ್ಕ್ಲೂಸಿವ್ ಆಗಿ ಸಮುದಾಯ ಟಿವಿಯಲ್ಲಿ. ಚಾಮರಾಜಪೇಟೆಯ ಜನಮೆಚ್ಚಿದ ನಾಯಕ ಶ್ರೀ ಗೋವಿಂದರಾಜು ಕಾಂಗ್ರೆಸ್ಗೆ ಸೇರ್ಪಡೆ. ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ, ಸದಾ ಸದ್ವಿಚಾರಗಳನ್ನು, ಸಾಮಾಜಿಕ ಕಳಕಳಿ ಉಳ್ಳಂತಹ ವಿಚಾರಗಳನ್ನು ತೋರಿಸುವಂತಹ ಸಮುದಾಯ ಟಿವಿ ಮತ್ತೊಂದು ಎಕ್ಸ್ಕ್ಲೂಸಿವ್ ವಿಶೇಷವಾದಂತಹ ಒಂದು ರಾಜ್ಯವೂ ಕೂಡ ಬಹಳ ನಿರೀಕ್ಷೆ ಮಾಡುವಂತಹ ಸುದ್ದಿ ಅಂತಲೇ ಹೇಳ್ಬೋದು. ಅಂತಹ ವಿಚಾರವನ್ನು ತಮ್ಮ ಮುಂದೆ ತರಲಿದ್ದೇವೆ. ಏನಪ್ಪಾ ಅಂತಂದರೆ, ಸಾಮಾಜಿಕವಾದಂತಹ ಕಳಕಳಿ ಉಳ್ಳಂತಹ ನಾಯಕರುಗಳು, ಸಮಾಜದ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಯತ್ನ ಪಡುವಂತಹ ನಾಯಕರುಗಳು, ಜನನಾಯಕರು ತಮ್ಮ ಒಂದು ನಿರ್ಧಾರವನ್ನ ಜನಪರವಾಗಿ ಇಟ್ಟು ಜನಕ್ಕೋಸ್ಕರ ಸೇವೆ ಮಾಡೋದಕ್ಕೆ ಮಹತ್ತರವಾದ ನಿರ್ಧಾರವನ್ನು ಮಾಡಿರ್ತಾರಲ್ಲ, ಆ ನಿರ್ಧಾರವನ್ನ ನಾವು ನಿಮಗೆ ತೋರಿಸಲಿದ್ದೇವೆ. ಇನ್ಯಾರೂ ಅಲ್ಲ, ನಮ್ಮ ಚಾಮರಾಜಪೇಟೆಯ ಧೀಮಂತ ನಾಯಕರು, ಜನಮೆಚ್ಚಿದ ಜನನಾಯಕರು, ನಮ್ಮ ಪ್ರೀತಿಯ ಅಣ್ಣ ಅಂತಾನೆ ನಮ್ಮಿಂದನೂ ಕರ್ಸ್ಕೊಳ್ತಾರೆ, ಎಲ್ಲರಿಂದನೂ ಕರ್ಸ್ಕೊಳ್ತಾರೆ. ತಮ್ಮ ಜೀವನವನ್ನ, ತನು ಮನ ಧನವನ್ನು ಕೂಡ ಸಮಾಜಕ್ಕಾಗಿ ಅರ್ಪಿಸಿರ್ತಕ್ಕಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗೋವಿಂದರಾಜಣ್ಣ ಅವರು ನಮ್ಮೊಂದಿಗಿದ್ದಾರೆ. ಅವ್ರ ಬಾಯಿಂದನೇ ವಿಶೇಷವಾದಂಥ ಈ ನಿರ್ಧಾರವನ್ನು ಕೇಳಿ ತಿಳ್ಕೊಳ್ಳೋಣ. ಅಣ್ಣ ನಮಸ್ಕಾರ. ನಮಸ್ಕಾರ. ಸಮುದಾಯ ಟಿ ವಿ ಸ್ಥಾಪಕರಿಗೆ ಮತ್ತು ಅವರ ಅನುಯಾಯಿಗಳಿಗೆ ನನ್ನ ನಮಸ್ಕಾರಗಳು ಹೇಳ್ತೀನಿ. ಅಣ್ಣ, ಏನಣ್ಣ ವಿಶೇಷವಾದ ಸುದ್ದಿ ನಿಮ್ಮ ಬಾಯಿಂದನೇ ಕೇಳಬೇಕು ಅಂತ ನಮಗೆ ಭಾಳ ಆಸೆ ಆಗ್ತಿದೆ. ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಬಡವರಿಗೋಸ್ಕರ 5 ಯೋಜನೆಗಳನ್ನ ಮಾಡಿದ್ದಾರೆ, ಗ್ಯಾರಂಟಿ ಯೋಜನೆಗಳನ್ನ. ಅದರಲ್ಲಿ ಮುಖ್ಯವಾಗಿದ್ದು ಶಕ್ತಿ ಯೋಜನೆ, ಶ್ರೀ ಶಕ್ತಿಯೊಳಗೆ ಬಸ್ಸು, ವಿದ್ಯುತ್ ಶಕ್ತಿ, ಮತ್ತು ಮಂತ್ಲಿ 2,000 ರೂಪಾಯಿಗಳನ್ನ ಫ್ರೀಯಾಗಿ ಅವ್ರಿಗೆ ಹೆಣ್ಮಕ್ಳಿಗೆ ಕೊಡ್ತಾಯಿದ್ದಾರೆ. ಅದನ್ನೆಲ್ಲ ನೋಡಿ ನಾವು ಜಮೀರಣ್ಣವ್ರ ಜೊತೆ ಇನ್ನೂ ಸೇರಿ ಸೇವೆ ಮಾಡ್ಬೋದು, ಜನಗಳಿಗೆ ಬಡವರಿಗೆ ಏಳಿಗೆಯಾಗಿ ದುಡಿಬೋದು. ಒಬ್ಬನೇ ಇದ್ದರೆ ನನ್ನ ಕೈಲಿ ಆಗಲ್ಲ ಖಂಡಿತವಾಗ್ಲೂ ಅಂತ ಅವ್ರ ಜೊತೆ ಸೇರಿ ನಾನು ಅವ್ರ ಜೊತೆ ಸೇರಿಕೊಂಡು ಬಡವರು ಏಳಿಗೆಯಾಗಿ ದುಡ್ಕೊಂಡು ಹೋಗೋಣ ಅಂತ ಒಂದು ಪ್ರಯತ್ನವನ್ನು ಇವತ್ತು ಮಾಡಿದ್ದೀನಿ. ನೀವು ಈಗಾಗಲೇ ಸಾಕಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಬರ್ತಿದ್ರಿ. ಸ್ವಶಕ್ತಿಯಿಂದನೂ ಕೂಡ ಭಾಳಷ್ಟು ಸಾವಿರಾರು ಜನಕ್ಕೆ ಈಗಾಗಲೇ ಒಳ್ಳೇದು ಮಾಡಿದ್ದೀರಾ. ನಿಮ್ಮದೇ ಆದಂಥ ಮತದಾರರ ಸಂಖ್ಯೆ, ಜನರ ಸಂಖ್ಯೆ ಎಲ್ಲ ಇಟ್ಕೊಂಡಿದ್ದೀರಿ. ಆದರೂ ಮಾನ್ಯ ವಸತಿ ಸಚಿವರು, ವಕ್ಫ್ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹ್ಮದ್ ಖಾನ್ ಅವರೊಂದಿಗೆ ನಿಮ್ಮ ಚಿತ್ರಗಳನ್ನು ನೋಡಿದ್ವಿ. ಯಾಕಂದ್ರೆ ಅವ್ರ ಬಗ್ಗೆ ಅಷ್ಟು ಒಲವು, ಮತ್ತು ಅವ್ರ ಜೊತೆಗೆ ಯಾಕೆ ಸೇರಿಕೊಂಡು ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕು ಅನಿಸ್ತು ನಿಮಗೆ? ಪೌರ ಕಾರ್ಮಿಕರಿಗೆ 16,000 ಪೌರ ಕಾರ್ಮಿಕರಿಗೆ ಉಚಿತವಾಗಿ ಪರ್ಮಿಟ್ ಮಾಡಿದ್ದಾರೆ. ಈಗ ಅವ್ರ ಮನೆಗಳಲ್ಲಿ ಇವತ್ತು ಅವ್ರ ಹೆಸರಲ್ಲಿ, ಜಮೀರಣ್ಣವ್ರ ಹೆಸರಲ್ಲಿ ದೀಪಗಳನ್ನ ಹಚ್ತಾ ಇದ್ದಾರೆ. ಸರಿ, ನಾವು ಸೇರಿಕೊಂಡು ಅದೇ ರೀತಿ ಅವ್ರ ಜೊತೆ ಸೇವೆ ಮಾಡ್ಕೊಂಡೋದ್ರೆ ಎಲ್ಲ ಜನಗಳಿಗೂ ಒಳ್ಳೆಯದಾಗುತ್ತೆ ಅಂತ ನಾನು ಅಭಿಪ್ರಾಯಪಟ್ಟಿದ್ದೀನಿ. ಅಣ್ಣ, ನೀವು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇರೋದು ನಿಮ್ಮೆಲ್ಲರ ಕಾರ್ಯಕರ್ತರಿಗೂ ಭಾಳ ಸಂತೋಷ ಆಗಿದೆ ಅನಿಸುತ್ತೆ. ಯಾಕಂದರೆ ಒಳ್ಳೆ ಕೆಲಸ ಮಾಡೋದಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ವ್ಯಾಪ್ತಿಯನ್ನು ಬೆಳೆಸ್ಕೋತಾ ಇದ್ದೀರಾ. ಯಾರಿಗಾದರೂ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀರಣ್ಣ? ಎಲ್ಲ ಸ್ನೇಹಿತರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅವರು ನನ್ನ ಜೊತೆಲಿ ಭಾಳ ಕಷ್ಟಪಟ್ಟಿದ್ದಾರೆ. ಮೇಲೆ ಎಲ್ಲಿಂದ ಅಂದರೆ ರಾಮೇಗೌಡರು ಅಂತ ಇದ್ದಾರೆ, ಅವರು, ವಿಜಯಣ್ಣವರು, ನಮ್ಮ ಶೇಖರಣ್ಣವರು, ಯಾಮಣ್ಣವರು, ಯಶವಂತಣ್ಣವರು, ನಮ್ಮ ಪ್ರಕಾಶಣ್ಣವರು, ಈಶಣ್ಣವರು, ನಮ್ಮ ವೆಂಕಟೇಶಣ್ಣವರು, ಅರುಣವರು, ಎಲ್ಲ ಸ್ನೇಹಿತರುಗಳು. ಮೊದಲನೇದಾಗಿ ಲೇಡೀಸ್ಗಳು, ಪಾಪ ಹೆಣ್ಮಕ್ಳು ಅಂತೂ ಭಾಳ ಸಂತೋಷ ಪಡ್ತಾರೆ. ಏನಕ್ಕೆ ಅಂದರೆ ಈಗ ಆ ಕಾರ್ಯಕ್ರಮಗಳಲ್ಲಿ ಅದಲು ಬದಲು ಆಗ್ತಾಯಿದೆ. ಒಟ್ಟಿಗೆ ಸೇರಿದ್ರೆ ನಾವಿಬ್ಬರು ಎಲ್ಲರಿಗೂ ಒಂದು ಉಪಯೋಗ ಆಗುತ್ತೆ. ಅದಕ್ಕೆ ಜಮೀರಣ್ಣವ್ರ ಜೊತೆ ಸೇರಿ ನಾನು ಈ ಕೆಲಸನ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಇದು ಮಾಡಿದ್ದೀನಿ ಸರ್. ಕಾಂಗ್ರೆಸ್ ವರಿಷ್ಠರು ಯಾರ್ಯಾರಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಕಾಂಗ್ರೆಸ್ ವರಿಷ್ಠರು ನಿಮ್ಮನ್ನು ಅತ್ಯಂತ ಆತ್ಮೀಯವಾಗಿ ಬರಮಾಡ್ಕೊಂಡಿದ್ದಾರೆ ಅಂತ ನಮಗೆ ತಿಳಿತು. ಆ ಕಾಂಗ್ರೆಸ್ ವರಿಷ್ಠರುಗಳು ಯಾರ್ಯಾರಿದ್ದಾರೆ ಅವರಿಗೆ ಯಾವ ರೀತಿ ಧನ್ಯವಾದಗಳು ತಿಳಿಸ್ತೀರಾ? ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣವರು
ಹಾಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು, ಜಮೀರಣ್ಣವರು, ರಾಮಲಿಂಗಡಿ ಸಾಹೇಬರು, ನಮ್ಮ ದಿನೇಶ್ ಗುಂಡೂರು ಸಾಹೇಬರು, ಹಾರಿಸ್ ಅವರು ಎಲ್ಲ ಒಟ್ಟಿಗೆ ಅವ್ರ ಸಮ್ಮುಖದಲ್ಲಿ ನಾನು ಇವತ್ತು ಸೇರ್ಪಡೆ ಆಗ್ತಾಯಿದ್ದೀನಿ. ಇನ್ನು ನಿಮ್ಮ ಒಂದು ಜಮೀರ್ ಅಹಮದ್ ಖಾನ್ ಅವರೊಂದಿಗಿನ ಒಡನಾಟ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಾವು ನಿರೀಕ್ಷೆ ಮಾಡ್ಬೋದು ಅಣ್ಣ? ಮೊದಲಿನಂತೆ ಹೆಂಗೆ ನಡೀತಾ ಇತ್ತೋ ಅದೇ ರೀತಿ ಅವ್ರು ಹೇಳಿದ ಕೆಲಸಗಳನ್ನ ಚಾಚು ತಪ್ಪದೆ ನಾನು ಬಡವರಿಗೆ ತಲುಪಿಸಲಿ ಯಶಸ್ವಿ ಆಗ್ತೀನಿ. ಅಣ್ಣ, ನೀವು ತೆಗೆದುಕೊಂಡಂಥ ನಿರ್ಧಾರ ಕಾಂಗ್ರೆಸ್ಗೆ ಸೇರ್ಪಡೆ ಈಗಾಗಲೇ ಸಂಚಲನ ಮೂಡಿಸಿದೆ. ನಮ್ಮ ಸಮುದಾಯ ಟಿ ವಿ ಕೂಡ ಭಾಳ ಹರ್ಷವಾದಂಥ ವಿಷಯ ಇದು. ಯಾಕೆಂದರೆ ಜಮೀರ್ ಅಣ್ಣವ್ರು ಈಗಾಗಲೇ ಪೌರ ಕಾರ್ಮಿಕರಿಗೆ ಮತ್ತು ನೀವು ಹೇಳ್ದಂಗೆ ಸಾಕಷ್ಟು ಜನಕ್ಕೆ ಸಹಾಯ ಮಾಡಿದ್ದಾರೆ. ಹಾಗೆ ಬೆಳಗಾವಿಗೆ ಹೋಗಿ ಆಮೇಲೆ ಅಲ್ಲಿನ ಒಂದು ವಿಚಾರಗಳನ್ನು, ಆಮೇಲೆ ಇತ್ತೀಚೆಗೆ ಧಾರವಾಡಲ್ಲಿ ಒಬ್ಬರು ತೀರ್ಕೊಳ್ತಾರೆ, ಅಲ್ಲಿಗೂ ಹೋಗ್ತಾರೆ, ಬಳ್ಳಾರಿಗೆ ಹೋಗ್ತಾರೆ, ಅಲ್ಲೂ ಕೂಡ ಮೃತರಾಗಿರೋರಿಗೆ ಸಹಾಯ ಮಾಡ್ತಾರೆ. ಈ ಎಲ್ಲ ಸಹಾಯಗಳನ್ನು ಕೂಡ ನೀವು ನಿಮ್ಮ ಮುಂದಿನ ದಿನಗಳಲ್ಲಿ ಜೊತೆಗೂಡಿ ಮಾಡ್ತೀರ ಅಂತ ನಂಬಿಕೆ ಇದೆ ನನಗೆ. ಖಂಡಿತವಾಗ್ಲೂ ಅವ್ರ ಜೊತೆಗೂಡಿ ಅವ್ರ ಕೈ ಜೋಡಿಸ್ತೀನಿ, ಅವ್ರ ಜೊತೆಲಿ ಇರ್ತೀನಿ. ಅವ್ರು ಏನು ಹೇಳ್ತಾರೋ ಆ ಕೆಲಸಗಳು ಮಾಡ್ಕೊಂಡು ಹೋಗ್ತೀನಿ ನಾವೆಲ್ಲರೂ ಬಡವರಿಗೆ. ಅಭಿನಂದನೆಗಳನ್ನು. ನಿಮ್ಮ ಈ ಕಾಂಗ್ರೆಸ್ ಸೇರ್ಪಡೆ ನಿರ್ಧಾರ ಬಹಳ ಸಂಚಲನ ಮೂಡಿಸಿದೆ. ನಿಮ್ಮ ಒಂದು ಮುಂದಿನ ರಾಜಕೀಯ ಭವಿಷ್ಯ ಜನಪರವಾಗಿ ಇದೆ, ಇನ್ನೂ ಇರುತ್ತೆ ಅಂತ ಆಶಿಸ್ತಾ ಇದ್ದೀವಿ. ಒಳ್ಳೆಯದಾಗಲಿ ಅಂತ ಸಮುದಾಯ ಟಿವಿಯ ಸಮಸ್ತ ವೀಕ್ಷಕರ ಪರವಾಗಿ ಮತ್ತು ಜನತೆ ಪರವಾಗಿ ಶುಭ ಹಾರೈಸ್ತೇವೆ. ನಮಸ್ಕಾರ ಸರ್.